ನಿನ್ನೆ ಡೆಬ್ಯೂ ಮಾಡಿದಂತಹ ವ್ಯಕ್ತಿ ಅಶ್ವನಿ ಕುಮಾರ್ ಪಂಜಾಬ್ಗೆ ಏನಂತ ಜಾಸ್ತಿ ಮ್ಯಾಚ್ಗಳು ಆಡಿಲ್ಲ, ಬಟ್ ಆದ್ರೂ ಈ ವ್ಯಕ್ತಿಲಿ ಆ ಒಂದು ಟ್ಯಾಲೆಂಟ್ ಇದೆ ಅಂತ ಐಡೆಂಟಿಫೈ ಮಾಡಿ ವಾಂಕಡೆ ಪಿಚ್ ಅಲ್ಲಿ ಒನ್ ಆಫ್ ದಿ ಬೆಟರ್ ಬ್ಯಾಟಿಂಗ್ ಪಿಚಸ್ ಅಲ್ಲಿ ಈ ವ್ಯಕ್ತಿನ 11 ಅಲ್ಲಿ ಆಡಿಸಿರೋದು. ಇದು ಇವ್ರಿಗೆ ರಿಸಲ್ಟ್ ನ ತಂದ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಹೌದು, ಅಜಿಂಕ್ಯ ರಹಾನೆ ಇವ್ರಿಗೆ ಬೀಸಕ್ ಹೋಗಿ ಔಟ್ ಆದ್ರು ಅಂತ ಹೇಳಿದ್ರು ಕೂಡ ಗುರು, ಮನೀಶ್ ಪಾಂಡೆಗೆ ಆಗದಂತ ಡೆಲಿವರಿ, ಜೆನ್ಯೂನ್ ವಿಕೆಟ್ ಟೇಕಿಂಗ್ ಡೆಲಿವರಿ, ಆಮೇಲೆ ಆಂಡ್ರೆ ರಸಲ್ ನ ಬೋಲ್ಡ್ ಮಾಡಿದಂತ ಡೆಲಿವರಿ, ಅದು ಕೂಡ ಜೆನ್ಯೂನ್ ವಿಕೆಟ್ ಟೇಕಿಂಗ್ ಡೆಲಿವರಿ. ಹಾಗಾಗಿ ಈ ವ್ಯಕ್ತಿಗೆ ನೀವು ಕ್ರೆಡಿಟ್ ಕೊಡ್ಲೇಬೇಕು. ಬಟ್ ಟ್ಯಾಲೆಂಟ್ ಫ್ಯಾಕ್ಟ್ರಿ ತರ ಆಗ್ಬಿಟ್ಟಿದೆ MI ಅಂತ ನಂಗೆ ಅನಿಸ್ತಾ ಇದೆ. ನೆನ್ನೆ ಕಾಮೆಂಟ್ರಿಲೂ ಅದು ಹೇಳ್ತಾ ಇದ್ದೆ. ಇಂಡಿಯನ್ ಕ್ರಿಕೆಟ್ಗೆ ಹುಡ್ಕೊಟ್ಟಿದ್ದು ಜಸ್ಪ್ರೀತ್ ಬುಮ್ರಾನ ಇವರೇ, ಹಾರ್ದಿಕ್ ಪಾಂಡ್ಯನ ಹುಡ್ಕೊಟ್ಟಿದ್ದು ಇವರೇ, ಯುಜ್ವೇಂದರ್ ಚಾಹಲ್ನ ಫಸ್ಟ್ ಪಿಕ್ ಮಾಡಿದ್ದು ಇವರೇ. ಈಗ ಈ ವ್ಯಕ್ತಿ ನೇಹಲ್ ವಧೇರಾ, ತಿಲಕ್ ವರ್ಮಾ, ಆಕ್ಚುಲಿ ನೀವೇನ್ ಗೊತ್ತಾ, ಉದಯೋನ್ಮುಖ ಆಟಗಾರರ 11 ಮಾಡ್ಬಿಡ್ಬೋದು MI ಅಲ್ಲಿ. ಆ ತರ ಇನ್ವೆಸ್ಟ್ ಮಾಡಿದ್ದಾರೆ, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಿದ್ದಾರೆ. ಆಮೇಲೆ ಸ್ಪೆಂಡ್ ಮಾಡಕ್ಕೆ ಯೋಚನೆ ಮಾಡಿಲ್ಲ. ಬೇರೆ ಫ್ರಾಂಚೈಸಿಗಳು ಕ್ವಾಲಿಟಿ ಟ್ಯಾಲೆಂಟ್ ಸ್ಕೌಟ್ ನ ಬೈ ಮಾಡ್ತಾ ಇಲ್ಲ, ಯಾರನ್ನೋ ಪಿಕ್ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರು ಎನ್ಶೂರ್ ಮಾಡ್ತಾರೆ ಎವ್ರಿ ಡೊಮೆಸ್ಟಿಕ್ ಗೇಮ್ ನ ಯಾರು ಒಬ್ರು ಇವ್ರ ಟೀಮ್ ಇಂದ ಹೋಗಿ ವಾಚ್ ಮಾಡ್ತಾರೆ, ಆ ಅನ್ಐಡೆಂಟಿಫೈಡ್ ಅಥವಾ ಎಲೆ ಮರೆ ಕಾಯಿಗಳನ್ನ ಪಿಕ್ ಮಾಡಿ ಬರ್ತಾರೆ ಅಂತ. ಅದು ಫ್ರೂಟ್ಸ್ ಕೂಡ ಕೊಟ್ಟಿದೆ ಇವ್ರಿಗೆ ಅಂತ ಹೇಳ್ಬೋದು. ನೋಡಿ, MI ಬಿಟ್ರೆ ಬೇರೆ ಯಾವ ಫ್ರಾಂಚೈಸಿನೂ ಆ ತರ ಯಂಗ್ಸ್ಟರ್ಗಳನ್ನ ಇಂಡಿಯನ್ ಕ್ರಿಕೆಟ್ ಕೊಟ್ಟೇ ಇಲ್ಲ.